ಮಂತ್ರಿಗಳೇ, ಅರಮನೆಯ ಪಂಡಿತರನ್ನು ಬರಮಾಡಿ. ಆಗಬಹುದು. ಪಂಡಿತೋತ್ತಮರಿಗೆ ನಮಸ್ಕರಿಸುವೆನು. ಪಂಡಿತರು ಕಾರಣವೇನು? ಪಂಡಿತರೇ, ನಾರದ ಮಹರ್ಷಿಗಳ ಸಲಹೆಯಂತೆ ನಾವೀ ದಿನವೇ ನವಗ್ರಹಗಳ ಪೂಜೆಯನ್ನು ಮಾಡಬೇಕಾಗಿದೆ. ಆದ್ದರಿಂದ ನೀವು ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸುವರಾಗಿ ನಾವು ಸಾಂಗ್ಯವಾಗಿ ಪೂಜೆಯನ್ನು ಮಾಡುತ್ತೇವೆ. ಮಹಾಪ್ರಭು, ನಾವುಗಳು ಒಬ್ಬೊಬ್ಬರು ಒಂದೊಂದು ಗ್ರಹದ ವಿಚಾರವನ್ನು ಸಾಂಗೋಪಾಂಗವಾಗಿ ತಮಗೆ ತಿಳಿಸುತ್ತೇವೆ. ಆದಷ್ಟು ಜಾಗದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ಮಂತ್ರಿಗಳೇ, ಪೂಜಾ ಸಾಮಗ್ರಿಯನ್ನು ಸಿದ್ಧಪಡಿಸಿ. ಆಗಬಹುದು. ನವಗ್ರಹಗಳಲ್ಲಿ ಒಬ್ಬೊಬ್ಬರು ಒಂದೊಂದು ವಿಚಾರವನ್ನು ಸಾಂಗೋಪಾಂಗವಾಗಿ ನಮಗೆ ತಿಳಿಸುತ್ತೇವೆ. ಮಹಾಪ್ರಭು, ಮೊದಲನೇ ಗ್ರಹವಾದ ಸೂರ್ಯದೇವರ ವಿಚಾರವನ್ನು ತಿಳಿಸಿದರು. ಆಲಿಸಿರಿ ಮಹಾಪ್ರಭು. ರಾಜಾಗ್ರಹವು ಸೂರ್ಯ ಈ ಪ್ರಪಂಚದಲ್ಲಿ ಜ್ಯೋತಿ ಸ್ವರೂಪನಾಗಿ ಬೆಳಗುತ್ತಿರುವ ಸೂರ್ಯನಾರಾಯಣನಿಗೆ ಕೆಂಪು ವಸ್ತ್ರ, ಕೆಂಪು ಹೂವು, ಗೋಧಿ ಧಾನ್ಯಗಳನ್ನಿಟ್ಟು ಭಕ್ತಿಯಿಂದ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದಿತಿ ತಮೋಹಿ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಈ ಶ್ಲೋಕವನ್ನು ಹೇಳಿ ಪೂಜೆ ಮಾಡಿದ್ದೆ ಆದರೆ ಆತನು ಸಂತೋಷಭರಿತನಾಗುವನು. ಆದ್ದರಿಂದ ಸೂರ್ಯದೇವನ ಶ್ರೇಷ್ಠನು, ಆತನು ಪೂಜಿಸುವಂತರಾಗಿ ರಾಜೇಂದ್ರ. ಸೂರ್ಯದೇವನ ಪಾದಾರವಿಂದ ಗೋವಿಂದ ಗೋವಿಂದ. ಪಂಡಿತೋತ್ತಮ ಮಹಾಪ್ರಭು, ಸೂರ್ಯ ಗ್ರಹವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಎರಡನೇ ಗ್ರಹವಾದ ಚಂದ್ರದೇವರ ವಿಚಾರವನ್ನು ತಿಳಿಸುವರು. ಇವರು ಶಾಂತ ಸ್ವರೂಪನು, ತಿಗುಳರ ವಂಶೋದ್ಧಾರಕನು. ಈತನ ದರ್ಶನದಿಂದ ಎಂತಹ ಕೋಪಿಷ್ಠನು ಶಾಂತಿ ಚಿತ್ತನಾಗುವನು. ಅಲ್ಲದೆ ಈತನು ಶಿವನ ಜಡೆಯಲ್ಲಿ ಯೋಗ್ಯನೆನಿಸಿರುವವನು. ಈತನನ್ನು ಭಕ್ತಿಯಿಂದ ದದೇಶಂಕು ತುಷಾರಂಭಂ ಕ್ಷೀರೋದ್ಧಾರಣವ ಸಂಭವಂ ನಮಾಮಿ ಶಶಿನರ ಸೋಮಂ ಶಂಭೋ ಮರ್ಕುಟ ಭೂಷಣಂ ಈ ಶ್ಲೋಕವನ್ನು ಹೇಳಿ ಇದಕ್ಕೆ ಬೇಕಾಗಿರುವ ದವಸ ಧಾನ್ಯ ಪುಷ್ಪಾದಿಗಳನ್ನಿಟ್ಟು ಭಕ್ತಿಯಿಂದ ಪೂಜಿಸಿದ್ದಾದರೆ ಆತನು ಮತ್ತು ಶಾಂತ ಚಿತ್ತನಾಗುವನು. ಆದ್ದರಿಂದ ಅವರನ್ನು ಪೂಜಿಸುವಂತರಾಗಿ. ಪೂಜ್ಯರೇ, ಮಹಾಪ್ರಭು, ಚಂದ್ರ ಗ್ರಹವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಮುಂದಿನ ಗ್ರಹವಾದ ಮೂರನೇ ಗ್ರಹವಾದ ಮಂಗಳದೇವರ ವಿಚಾರವನ್ನು ತಿಳಿಸಿದರು. ಇವರು ಈ ಪ್ರಪಂಚದ ಜೀವಕೋಟಿಗಳಿಗೆ ಬಹಳ ತೊಂದರೆಯನ್ನು ಕೊಡುವರು.
ಅದು ಅಲ್ಲದೆ ಪಂಚಬ್ರಹ್ಮ ಕುಲದಲ್ಲಿ ಜನಿಸಿದವರು. ಇವರನ್ನು ಭಕ್ತಿಯಿಂದ ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಮ್ಮಂಗಳಂ ಪ್ರಣಮಾಮ್ಯಹಂ. ಈ ಶ್ಲೋಕವನ್ನು ಹೇಳಿ ಭಕ್ತಿಯಿಂದ ಪೂಜಿಸಿದ್ದೆ ಆದರೆ ಆತನು ಯಾವ ತೊಂದರೆಗಳನ್ನು ಕೊಡುವುದಿಲ್ಲ. ಆದ್ದರಿಂದ ಮಂಗಳದೇವರಿಗೆ ಪೂಜಿಸುವಂತರಾಗಿದ್ದಾರೆ. ಪೂಜ್ಯರೇ, ರಾಜೇಂದ್ರ, ಅಂಗಾರಕ ಗ್ರಹವನ್ನು ಪೂಜಿಸಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಮುಂದಿನ ಗ್ರಹವಾದ 4ನೇ ಗ್ರಹ ಬುಧ ಗ್ರಹದ ವಿಚಾರವನ್ನು ತಿಳಿಸುವರು. ಇವರು ವೈಶ್ಯ ಕುಲದಲ್ಲಿ ಜನಿಸಿದವರು. ಇವರು ಷೋಡಶೋಪಚಾರದಲ್ಲಿ ಪೂಜಿಸಿದರೆ ಅದು ಅಲ್ಲದೆ ಇವರು ಬುದ್ಧಿಯಲ್ಲಿ ಜ್ಞಾನಿಯೂ ಸಹ ಹೌದು. ಇವರನ್ನು ಭಕ್ತಿಯಿಂದ ಪ್ರಿಯಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂಬುದಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ. ಈ ಶ್ಲೋಕವನ್ನು ಹೇಳಿ ಇದಕ್ಕೆ ಬೇಕಾಗಿರುವ ದವಸ ಧಾನ್ಯ ಫಲ ಪುಷ್ಪಾದಿಗಳನ್ನಿಟ್ಟು ಭಕ್ತಿಯಿಂದ ಪೂಜಿಸಿದ್ದೆ ಆದರೆ ಆತನು ಬುದ್ಧಿಯನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಅವರನ್ನು ಪೂಜಿಸುವಂತರಾಗಿ ರಾಜ. ಆಗಲಿ ಪೂಜ್ಯರೇ. ಮಹಾಪ್ರಭು, ಬುಧನೆಂಬ ಗ್ರಹವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ದಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಮುಂದಿನ ಗ್ರಹವಾದ ಗುರುದೇವರ ವಿಚಾರವನ್ನು ತಿಳಿಸುವರು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪಂಚದಲ್ಲಿ ಗುರುವೇ ದೊಡ್ಡವನು. ನಮಗೆ ಯಾವ ಸಂಕಷ್ಟದಲ್ಲಿದ್ದರೂ ಕೂಡ ಬುದ್ಧಿಗಳು ಬೇಕಾದರೂ ಕೂಡ ಆ ಗುರುದೇವರನ್ನು ಪೂಜಿಸಿದರೆ ಸಕಲವೂ ನೀಡುವನು. ಆದ್ದರಿಂದ ಇವರನ್ನು ಭಕ್ತಿಯಿಂದ ದೇವನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಈ ಶ್ಲೋಕವನ್ನು ಹೇಳಿ ಪೂಜಿಸಿದ್ದೆ ಆದರೆ ಅವರು ಕೂಡ ಯಾವ ಸಕಲೇಶ್ವರಗಳನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಅವರನ್ನು ಸಹ ಪೂಜಿಸುವಂತರಾಗಿ ರಾಜೇಂದ್ರ. ನಿಮ್ಮಿಷ್ಟದಂತೆ ಆಗಲಿ ಪೂಜ್ಯರೇ. ಓಂ ಗುರುದೇವರ ಪಾದಾರಕ್ಕೆ ಗೋವಿಂದ. ಪೂಜ್ಯರೇ, ಮಹಾಪ್ರಭು, ಗುರುವೆಂಬ ಗ್ರಹವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಮುಂದಿನ ಗ್ರಹವಾದ 6ನೇ ಗ್ರಹವಾದ ಶುಕ್ರದೇವರ ವಿಚಾರವನ್ನು ತಿಳಿಸಿದರು. ಇವರು ವಿಜ್ಞಾನದಲ್ಲಿ ನಿಪುಣನು, ಪಾರಮಾರ್ಥನು. ಈತನ ದಯ ಬಂತೆಂದರೆ ಎಂತಹ ಕಡುಬಡವನು ಬಲ್ಲಿಗನಾಗುವನು. ಅಲ್ಲದೆ ಈತನು ಲಕ್ಷ್ಮೀ ಸಹೋದರನೂ ಕೂಡ ಹೌದು. ಈತನನ್ನು ಭಕ್ತಿಯಿಂದ ಹಿಮಕುಂದ ವೃಣಾಲಾಭಂ ದೈತ್ಯಾನಾಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಈ ಶ್ಲೋಕವನ್ನು ಹೇಳಿ ಪೂಜಿಸಿದ್ದಾದರೆ ಆತನು ಸಕಲೇಶ್ವರಗಳನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಶುಕ್ರ ಗ್ರಹವನ್ನು ಪೂಜಿಸುವಂತರಾಗಿ ರಾಜೇಂದ್ರ. ಆಗಲಿ ಪೂಜ್ಯರೇ. ಪೂಜ್ಯರೇ, ಮಹಾಪ್ರಭು, ಶುಕ್ರ ಗ್ರಹದ ಪೂಜೆಯಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, 7ನೇ ಗ್ರಹವಾದ ಶನಿದೇವರ ವಿಚಾರವನ್ನು ತಿಳಿಸಿದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಮ್ಯಮಾಗ್ರಜಂ ಛಾಯಾಮಾತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಮಹಾಪ್ರಭು, ಇವರು ಗ್ರಹಗಳಲ್ಲಿ ಅಧಿಕನಾದವನು, ಅಲ್ಲದೆ ಬಹಳ ಕ್ರೂರನಾದವನು. ಈತನ ಕೋಪ ದೃಷ್ಟಿಗೆ ಭೂದಳವೆಲ್ಲವೂ ತಲ್ಲಣಿಸುವುದು. ಈ ಕಲಿಪುರುಷನ ಪರಾಕ್ರಮಕ್ಕೆ ಮಲಹರಾಜೇಶ್ವರ 334 ಕೋಟಿ ದೇವಾನು ದೇವತೆಗಳು ತಲ್ಲಣಿಸುವರು. ಅಂದ ಮೇಲೆ ನಮ್ಮಂತಹ ಪಾಡೇನು ಮಹಾರಾಜ. ಆದ್ದರಿಂದ ಅವರು ಶ್ರೇಷ್ಠರು, ಅವರನ್ನು ಸಹ ಪೂಜಿಸುವಂತರಾಗಿ. ಆಗಲಿ ಪೂಜ್ಯರೇ. ಓಂ ಶನಿದೇವರ ಪಾದಾರಕ್ಕೆ ಗೋವಿಂದ. ಪೂಜ್ಯರೇ, ರಾಜೇಂದ್ರ, ಶನಿಗ್ರಹವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ದಾಯಿತು. ಮುಂದಿನ ಗ್ರಹಗಳ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, 8 ಮತ್ತು 9ನೇ ಗ್ರಹವಾದ ರಾಹುಕೇತುಗಳ ವಿಚಾರವನ್ನು ತಿಳಿಸುವೆನು. ರಾಹುಕೇತುಗಳೆಂಬೋ ರಾಕ್ಷಸ ಗಣದವರು ಭೂಲೋಕದಲ್ಲಿ ಮಾನವರು ನಾನು ತೋರುವರು. ಭೂಲೋಕದಲ್ಲಿ ಮಾನವರು ನಾನು ತೋರುವರು. ಸೂರ್ಯ ಚಂದ್ರಾದಿಗಳಿಗೆ
ರಾಹುಕೇತುಗಳು ರಾಕ್ಷಸ ಕುಲದಲ್ಲಿ ನೆಲೆಸುವರು. ಇವರು ಸೂರ್ಯ ಚಂದ್ರಾದಿಗಳನ್ನು ಪಿಡಿದು ಕಾಡುವರು ಅಂದ ಮೇಲೆ ನಮ್ಮಂತಹ ನರಮನುಷ್ಯರ ಪಾಡೇನು ಮಹಾರಾಜ. ಆದ್ದರಿಂದ ಅವರನ್ನು ಸಹ ಪೂಜಿಸುವಂತರಾಗಿ ರಾಜೇಂದ್ರ. ಆಗಲಿ ಪೂಜ್ಯರೇ. ಗೋವಿಂದ ಮಂತ್ರಿಗಳೇ, ಪೂಜ್ಯರೇ, ಮಹಾಪ್ರಭು, ನಿಮ್ಮಿಂದ ನಾನು ಧನ್ಯನಾದೆನು. ಮಂತ್ರಿಗಳೇ, ಪೂಜ್ಯರನ್ನು ಉಪಚರಿಸಿ ಕಳುಹಿಸಿಕೊಡಿ. ಆಗಬಹುದು. ನಾವಿನ್ನು ಹೋಗಿ ಬರಬೇಕು. ವಿಶ್ವಕರ್ಮ ಪರಬ್ರಹ್ಮೇ ನಮಃ. ವಿಶ್ವಕರ್ಮ ಪರಬ್ರಹ್ಮೇ ನಮಃ. ಮಹೇಂದ್ರನವರ ಪುತ್ರನಾದ ಮಾಂಧಾತ, ಇದೋ ನೋಡು, ದೇವಶಿಲ್ಪಿಯಾದ ವಿಶ್ವಕರ್ಮನು ಬಂದಿರುವನು. ನನ್ನಿಂದೇನಾಗಬೇಕು ಮಗು? ದೇವ ಧನ್ಯನಾದೆ, ಧನ್ಯನಾದೆ ದೇವ. ದೇವ, ನಾನು ಒಂದು ನ್ಯಾಯ ತೀರ್ಮಾನವನ್ನು ಮಾಡಬೇಕಾಗಿದೆ, ಆದ್ದರಿಂದ ನಿಮ್ಮನ್ನು ಸ್ಮರಿಸಿದೆ. ಏನು? ನೀನು ನ್ಯಾಯ ತೀರ್ಮಾನ ಮಾಡಬೇಕು? ಅದೇನೆಂದು ಬಿಡಿಸಿ ಹೇಳಿದರೆ ನಾನು ನಿನಗೆ ಸಹಾಯ ಮಾಡುವೆನು. ಹೌದು ದೇವ, ವಿಧಿ ನಿಧಿಯರು ನನ್ನ ಆಸ್ಥಾನಕ್ಕೆ ಬಂದು ಯಾರು ಹೆಚ್ಚೆಂದು ಪ್ರಶ್ನಿಸಿದರು ಆ ನ್ಯಾಯ ತೀರ್ಮಾನವನ್ನು ನಾನು ಮಾಡಬೇಕಾಗಿದೆ ಸ್ವಾಮಿ. ಏನು? ನೀನು ವಿಧಿನಿಧಿಯರ ನ್ಯಾಯವನ್ನು ತೀರ್ಮಾನ ಮಾಡಬೇಕೆ? ಇದು ಬಹಳ ಕಷ್ಟಕರವಾದ ಪ್ರಶ್ನೆಯಾಗಿರುವುದಲ್ಲ ಮಗು. ಆದ್ದರಿಂದಲೇ ನಿನ್ನನ್ನು ಸ್ಮರಿಸಿದೆನು ದೇವ. ಮಾಂಧಾತ, ಈಗಿನ ನನ್ನಿಂದ ಏನನ್ನ ಅಪೇಕ್ಷಿಸುವೆ? ದೇವ, ಅತ್ಯಂತ ಕಾಂತಿಯುಳ್ಳ ಲೋಹ ಯಾವುದು? ಅತ್ಯಂತ ಕಾಂತಿಯುಳ್ಳ ಲೋಹ ಸುವರ್ಣ. ಅತ್ಯಂತ ಕಾಂತಿಹೀನ ಲೋಹ? ಅತ್ಯಂತ ಕಾಂತಿಹೀನ ಲೋಹ ಕಬ್ಬಿಣ. ಕಬ್ಬಿಣ, ಸುವರ್ಣ, ಸುವರ್ಣ, ಕಬ್ಬಿಣ. ಪರಮಾತ್ಮ, ಮಾಂಧಾತ, ನನಗೆ ಸುವರ್ಣದಲ್ಲಿ ಒಂದು ಪೀಠ, ಕಬ್ಬಿಣದಲ್ಲಿ ಒಂದು ಪೀಠ ಒಂದೇ ರೀತಿಯಲ್ಲಿರಬೇಕು. ಆ ರೀತಿ ನೀವು ರಚಿಸಿಕೊಟ್ಟರೆ ನಾಳೆ ನಾನು ವಿಧಿನಿಧಿಯರ ನ್ಯಾಯ ತೀರ್ಮಾನವನ್ನು ಮಾಡುತ್ತೇನೆ ದೇವ. ಮಾಂಧಾತ, ನೀನು ಹೇಳಿದಂತೆ ಪೀಠವನ್ನು ಸಿದ್ಧಪಡಿಸಿಕೊಡುವೆನು. ಆದರೆ ಅದರಿಂದ ಆಗುವ
ಅದರಿಂದ ಆಪತ್ತೇ ಬರಲಿ ಸಂಪತ್ತೇ ಬರಲಿ ಧೈರ್ಯಗೆಡದೆ ನಾನು ಸ್ವೀಕರಿಸುತ್ತೇನೆಂದು ನೀನು ನನಗೆ ವಚನವನ್ನು ಕೊಡಬೇಕು. ದೇವ, ಅದರಿಂದ ಆಪತ್ತೇ ಬರಲಿ ಸಂಪತ್ತೇ ಬರಲಿ, ನಾನು ನನ್ನ ಸತ್ಯ ಧರ್ಮದಿಂದಲೇ ಜಯಿಸುತ್ತೇನೆ. ಇದಕ್ಕೆ ಆ ಸೂರ್ಯಚಂದ್ರರೇ ಸಾಕ್ಷಿ ದೇವ. ಅಂದಾತ, ಹಾಗಲಿ ನೀನು ಹೇಳಿದಂತೆ ನಾಳೆ ನಿನ್ನ ರಾಜಸ್ಥಾನದಲ್ಲಿ ಸೂರ್ಯಾಸ್ತ ಸಮಯಕ್ಕೆ ಮುಂಚೆ 2 ಪೀಠಗಳು ಸಿದ್ಧವಾಗುವು. ಸಂತೋಷವೇ ಮಗು? ಧನ್ಯನಾದೆ ದೇವ, ಧನ್ಯನಾದೆ. ಸದಾಸ್ತು. 2 ಪೀಠಗಳು ಸಿದ್ಧವಾಗಿರುವವು. ಇರಲಿ, ವಿಧಿ ನಿಧಿಯರು ಬರಲಿ. ಪರಮಾತ್ಮ, ಚತುರ್ದಶ ಭುವನದಲ್ಲಿ ಅಗಣ್ಯ ಕೀರ್ತಿ ಗಳಿಸಿದ ಭಕ್ತಪರಾಧೀನ ಈ ನಿನ್ನ ಕಂದನ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ಮಹಾತಾಯಿ, ಆದಿಶೇಷನ ಮೇಲೆ ಆಸೀನಳಾದ ಶ್ರೀಹರಿಯ ವಕ್ಷಸ್ಥಳದಲ್ಲಿ ನೆಲೆಸಿದ ಮಹಾಮಾತೆ ಈ ನಿನ್ನ ಕಂದನ ಪ್ರಣಾಮಗಳನ್ನು ಸ್ವೀಕರಿಸು ತಾಯಿ. ಹೊಗಳಿಕೆಯು ಸಾಕು, ಮೊದಲು ಪ್ರಶ್ನೆಗೆ ಉತ್ತರ ಬೇಕು. ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ ಪರಮಾತ್ಮ. ದೇವ, ಇದೋ ನಿಮ್ಮ ಮುಂದೆ 2 ಪೀಠಗಳಿವೆ. ನಿಮಗಾವುದು ಬೇಕೋ ಆರಿಸಿಕೊಂಡು ಕುಳಿತಿರಿ. ಮಾಂದಾತ, ನೀನು ಹೇಳಿದಂತೆ ಕುಳಿತಿದ್ದಾಯಿತು. ಬೇಗ ಹೇಳು ನಿನ್ನ ಉತ್ತರವನ್ನು. ಏನೆಂದು ತಿಳಿಸಲಿ ಪರಮಾತ್ಮ? ನ್ಯಾಯ ತೀರ್ಮಾನ. ಬಿಸಿಯಾದ ತುಪ್ಪ ಬಾಯಿಯಲ್ಲಿ ಹಾಕಿಕೊಂಡು ಉಗುಳಲು ಆಗದೆ ನುಂಗಲು ಆಗದೆ ತಳಮಳಿಸುವಂತಹ ತೀರ್ಮಾನ. ನೀವು ಕುಳಿತಿರುವ ಪೀಠಗಳೇ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತವೆ ಎಂಬುದು ನನ್ನ ಭಾವನೆ. ದೇವ, ಮಹಾತಾಯಿ, ನೀವು ಕುಳಿತಿರುವ ಪೀಠಗಳ ರತ್ನ ಗಂಬಳಿಯನ್ನು ಸರಿಸಿ ನೋಡಿದರೆ ನಿಮ್ಮ ಪ್ರಶ್ನೆಗೆ ಉತ್ತರ ದೊರಕುವುದು. ಸುವರ್ಣ, ಸುವರ್ಣ. ಈಗಲಾದ್ರೂ ತಿಳಿಯಿತೆ ಯಾರು ದೊಡ್ಡವರೆಂದು. ಕೊಡು ಮೂರ್ಖ ಮಾನವನೇ, ಕೊಡು ಮೂರ್ಖ ಮಾನವನೇ, ಎಲ್ಲ ಸಭಾ ಮಧ್ಯದೆ ಅಪಮಾನ ಪಡಿಸಿದೆಯ ಮರುಳೇ. ಸಭೆಗಳು ಈ ಲಕ್ಷ್ಮಿಯ ಎದುರು ಅಪಮಾನ ಪಡಿಸಿದೆಯ ಹರಿಹರಾದಿಗಳು ನಿನ್ನನ್ನು ರಕ್ಷಿಸುವರೆ ಮೂರ್ಖ. ದೇವ
ಹೆಸರನ್ನು ಕೇಳಿದ ಮಾತ್ರಕ್ಕೆ, ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಈ ಭೂಮಂಡಲವೇ ಬೋರ್ಕರವುದು. ಆ ಸೂರ್ಯ ಚಂದ್ರನು ಗಡಗಡಗಡಗುವರು. ಹೀಗಿರುವಲ್ಲಿ ನನಗೆ ಕಬ್ಬಿಣದ ಪೀಠ, ಆ ನನ್ನ ವೈರ್ಯಾದ ಮಹಾಲಕ್ಷ್ಮಿಗೆ ಬಂಗಾರದ ಪೀಠ. ಮದಾಂಧ, ಇದರ ಪ್ರತಿಫಲವನ್ನು ನೀನು ಅನುಭವಿಸಲೇಬೇಕು. ಶಲಿಯೇ ನಿಮ್ಮೋಳು ಗೈದ ಪರಾದವ ಮಂದಿಸಿ ಕಾಯೋ ಶ್ರೀ ಶನಿದೇವ. ಪರಮಾತ್ಮ ಶಲಿಯೇ ನಿಮ್ಮೋಳು ಗೈದ ಪರಾದವ ಮಂದಿಸಿ ಕಾಯೋ ಶ್ರೀ ಶನಿದೇವ. ಮಾಡಿದ ಅಪರಾಧ ಏನದು ದೇವ? ಇಲ್ಲ ಸ್ವಾಮಿ, ಇಲ್ಲ. ಮಾಡಿದ ಅಪರಾಧ ಏನದು ದೇವ? ಶನಿಯೇ ನಿಮ್ಮೋಳು ಕೈದ ಪರಾಧವ ಮನ್ನಿಸಿ ಕಾಯೋ ಶ್ರೀ ಶನಿದೇವ. ಕಾಡಬೇಡ ಛಾಯಾನಂದನ ಪರಮಾತ್ಮ. ಕಾಡಬೇಡ ಛಾಯಾನಂದನ, ಕಾಡಬೇಡ ಛಾಯಾನಂದನ ಚರಣವ. ದೇವಾ ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು ತಂದೆ? ನನ್ನನ್ನು ಶಪಿಸುವುದು ನಿನಗೆ ಇಷ್ಟೊಂದು ಸಂತೋಷವೇ? ಶಪಿಸು ತಂದೆ, ಶಪಿಸು. ನನ್ನನ್ನು ಶಪಿಸುವುದಾದರೆ ನಿನ್ನ ಬಂದ ಮನ ಬಂದಂತೆ ಶಪಿಸು. ಆದರೆ ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು ತಂದೆ? ಎಲ್ಲವೋ ದುರಹಂಕಾರಿ, ಪರಮಾತ್ಮ, ದುರಹಂಕಾರಿಯಾದವ, ತರ್ಪ ಮೀರಿದ ದುಷ್ಟರಾದರೆ ದುರಹಂಕಾರಿಯಾದವ, ಇಲ್ಲದೆ ತರ್ಪ ಮೀರಿದ ದುಷ್ಟರಾದರೆ ದುರಹಂಕಾರಿಯಾದವ, ತರ್ಪ ಮೀರಿದ ದುಷ್ಟರಾದರೆ ದುರಹಂಕಾರಿಯಾದವ. ಪರಮಾತ್ಮ, ಮಹಾಲಕ್ಷ್ಮಿಯ ಬೆಂಬಲದಿಂದ ಈ ಪರಿ ನನ್ನನ್ನು ವಂಚನೆಗೈದೆ. ಇಲ್ಲ ದೇವ, ಇಲ್ಲ ದೇವ. ಮಹಾಲಕ್ಷ್ಮಿಯ ಬೆಂಬಲದಿಂದ ಈ ಪರಿ ನನ್ನನ್ನು ವಂಚನೆಗೈದೆ. ಅರಸನೆಂಬಾಭಿಮಾನ ಧರ್ಮದಿ, ಅರಸನೆಂಬಾಭಿಮಾನ ಧರ್ಮದಿ ಈ ಪರಿ ಕೃತ್ಯವನಾಡಿದೆಯ, ಈ ಪರಿ ಕೃತ್ಯವನಾಡಿದೆಯ, ಈ ಪರಿ ಕೃತ್ಯವನಾಡಿದೆಯ. ದುರಂಕಾರಿಯಾದವ, ತರ್ಪ ಮೀರಿದ ದುಷ್ಟರಾದರೆ ದುರಂಕಾರಿಯಾದವ, ದುರಂಕಾರಿಯಾದವ, ದುರಂಕಾರಿಯಾದವ. ಅಲವೋ ದುರಂಕಾರಿ, ಅಮೃತಪಾನ ಮಾಡಿ ಅಮರನಾಗಿರುವೆ ಎಂದಲ್ಲವೇನೋ ನೀನು ನನ್ನನ್ನು ಈ ರೀತಿ ವಂಚಿಸಿದ್ದು ಪದಾರ್ಥ. ಇಲ್ಲ ದೇವ. ಏ ನಿನ್ನ ಅದ್ಭುತವಾದ ಶಕ್ತಿಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿ
ನಿನ್ನ ಬಾಯಿಂದಲೇ ಶನೀಶ್ವರನೇ ಹೆಚ್ಚೆಂದು ಕರೆಸಿಕೊಳ್ಳದೆ ಹೋದರೆ ನಾನು ಸೂರ್ಯ ಪುತ್ರನೇ. ಆ ನನ್ನ ತಾಯಿ ಛಾಯಾದೇವಿಯ ಗರ್ಭ ಸಂಜಾತರಾಗಿ ಜನಿಸಿದ್ದಕ್ಕೆ ಸಾರ್ಥಕವೇನು ಬರೋಲ್ಲ, ಸಾರ್ಥಕವೇನು? ಪರಮಾತ್ಮ ಸೂರ್ಯಕುಮಾರನೇ, ಛಾಯಾ ಮಾರ್ತಾಂಡ ಸಂಭೂತನೇ, ಯಮನ ಸಹೋದರನೇ, ಕಾಲಭೈರವನ ಪ್ರಿಯ ಭಕ್ತನೇ, ದೇವಾ ದೇವಾ ಶನಿದೇ ಮಾಡಿದ ಅಪರಾಧ ಏನದು ದೇವಾ? ಪರಮಾತ್ಮ ಪ್ರಭು ಮಾಡಿದ ಅಪರಾಧ ಏನದು ದೇವಾ? ಏತಕೋ ಈ ಕೋಪ ಶಾಂತ ಸ್ವರೂಪ ಮದೊಂದು ಏತಕೋ ಈ ಕೋಪ ಶಾಂತ ಸ್ವರೂಪ ಮಾಡಿದ ಅಪರಾಧ. ಅಯ್ಯೋ ನಿಧಿಯದೆ ನಿಮ್ಮ ಧನಪಂತಕ್ಕೆ ಸಿಲುಕಿ ಪರಮಾತ್ಮ ವಿಧಿಯದೆ ನಿಮ್ಮ ಧನಪಂತಕ್ಕೆ ಸಿಲುಕಿ ಬಲಿ ಪಶುವಾದೆನು ಪಾಮರನು ನಾನು. ಬಲಿ ಪಶುವಾದೆನು ಪಾಮರನು ನಾನು. ಏತಕೋ ಈ ಕೋಪ ಶಾಂತ ಸ್ವರೂಪ? ಬೇಡ ತಂದೆ, ಏತಕೋ ಈ ಕೋಪ ಶಾಂತ ಸ್ವರೂಪ? ಮಾಡಿದ ಅಪರಾಧ ಏನದು ದೇವಾ? ಏತಕೋ ಈ ಕೋಪ ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು ತಂದೆ? ನ್ಯಾಯ ತೀರ್ಮಾನ ಮಾಡು ಎಂದು ಕೇಳಿದರೆ ತೀರ್ಮಾನ ಮಾಡಿದನಷ್ಟೇ. ಪ್ರಭು, ನಿಮಗ ಆ ಪೀಠವೇ ದೊರಕುವುದೆಂದು ನಾನು ಭಾವಿಸಿರಲಿಲ್ಲ ತಂದೆ. ಶಾಂತನಾಗು ಪ್ರಭು, ಶಾಂತನಾಗು ಪ್ರಭು, ಶಾಂತನಾಗು. ಏನೆಂದೆಯೋ ಪಾಮರಾದವ ಏನೆಂದೆಯೋ ಏನೆಂದೆಯೋ ಪಾಮರಾದವ ಏನೆಂದೆಯೋ ಸೇರಿದ ಸಭೆಯೊಳು ಗೈದಪಮಾನವ ಧೈರ್ಯದೋರನು ನಾನೀಗ. ಹೌದು ಮದೊಂದ ಸೇರಿದ ಸಭೆಯೊಳು ಗೈದಪಮಾನವ ಧೈರ್ಯದೋರನು ನಾನೀಗ. ಸುರುವನ ನಿನ್ನಯ ಗರ್ಭವು ಮುರಿದು ಕಷ್ಟವ ಪಡಿಸುವೆ ನಾನೀಗ. ಸುರುವನ ನಿನ್ನಯ ಗರ್ಭವು ಮುರಿದು ಕಷ್ಟವ ಪಡಿಸುವೆ ನಾನೀಗ. ಕಷ್ಟವ ಪಡಿಸುವೆ ನಾನೀಗ. ಕಷ್ಟವ ಪಡಿಸುವೆ ನಾನೀಗ. ಏನೆಂದೆಯೋ ಛೇ
ನೀನು ಸತ್ಯವಂತನೇನೋ, ಧರ್ಮಿಷ್ಠನೇನೋ, ಪ್ರಜಾಪಾಲಕನೇನೋ ಮದಾಂತ? ನಾನು ಕೊಡುವ ಕಷ್ಟಗಳನ್ನು ಅನುಭವಿಸಲು ಸಿದ್ಧನಾಗಿರೋ ಬಲಿಪಶುವೇ. ಆಗಲಿ ಪರಮಾತ್ಮ, ನಿನಗೆ ನನ್ನನ್ನು ಕಾಡುವುದರಿಂದ ಸಂತೋಷ ಸಿಗುವುದಾದರೆ ಕಾಡಿಸು. ನೀನು ನನ್ನ ಮೇಲೆ ಅದೆಷ್ಟೇ ಕ್ರೂರ ದೃಷ್ಟಿಯನ್ನು ಬೀರಿದರು ಅದನ್ನು ನಾನೋರ್ವರೇ ಅನುಭವಿಸಲು ಸಿದ್ಧನಾಗಿದ್ದೇನೆ. ನೀನು ನನ್ನ ಮೇಲೆ ಬೀರುವ ಮಾಯಾ ಜ್ವಾಲೆಯನ್ನು ನಾನು ನನ್ನ ಸತ್ಯ ಧರ್ಮದಿಂದಲೇ ಜಯಿಸುತ್ತೇನೆ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಆನಂದ, ಈ ದರ್ಪದ ಮಾತುಗಳು ನಿನ್ನ ಬಾಯಿಂದ ಬಲರೆಂದೇ ನಾನು ಕಾದಿದ್ದೆನು. 6 ರಾಯರ ಗಂಡ, 3 ರಾಯರ ಖಂಡ, ಧರೆಯೊಳಗೆ ವಿಧಿಮಿಂಡ ಎಂದರೆ ನೀನು ನನಗೆ ಎದುರಾಳಿಯಾಗಿಯೇ ಜನಿಸಿರುವೆ. ಅಂದ ಮೇಲೆ ಕೇಳು ನನ್ನ ಪ್ರತಿಜ್ಞೆಯನ್ನ. ಆ ದೇವಾನು ದೇವತೆಗಳೇ ನಿನ್ನನ್ನು ಮರಿಯಲ್ಲಿಟ್ಟುಕೊಂಡರೂ ಸರಿಯೇ, ಆ ನಿನ್ನ ಸತ್ಯ ಧರ್ಮಗಳು ನಿನ್ನ ಬೆಂಗಾವಲಾದರೂ ಸರಿಯೇ, ಸ್ವಯಂ ಮಹಾಲಕ್ಷ್ಮಿಯೇ ನಿನ್ನನ್ನು ರಕ್ಷಿಸಿದರೂ ಸರಿಯೇ, ಅದೆಲ್ಲವನ್ನು ನನ್ನ ಮಾಯಾಜಾಲದಿಂದ ಪರಾಭವಗೊಳಿಸಿ ನಿನ್ನನ್ನು ಕಾಡಿಸಿ ಬೇಡಿಸಿ ಕಾಡುಗಟ್ಟಿಸಿ ನಿನಗೆ ನರಕ ಯಾತನೆ ಕೊಡದಿದ್ದರೆ ನಾನು ಶನೇಶ್ವರನೇ. ಆಗಲಿ ಪರಮಾತ್ಮ, ಆದರೆ ನಿನ್ನಲ್ಲಿ ನನ್ನದೊಂದು ಮನವಿ ದೇವ. ನನ್ನ ಮೇಲೆ ನಿನ್ನ ಕ್ರೂರ ದೃಷ್ಟಿ ಅದೆಷ್ಟೇ ಬೀರಿದರೂ ನಾನು ಸಂತೋಷದಿಂದಲೇ ಜಯಿಸುವೆ. ಪ್ರಭು, ಆದರೆ ನನ್ನ ನಾಡಿನ ಜನಗಳ ಮೇಲೆ ನಿನ್ನ ಕ್ರೂರ ದೃಷ್ಟಿಯನ್ನು ಬೀರಬೇಡ ತಂದೆ. ಇದೊಂದು ಮನವಿಯನ್ನಾದರೂ ನಡೆಸಿಕೊಳ್ಳುತ್ತೇನೆ. ನೀನು ನನಗೆ ಎದುರಾಗಿ ನಿಂತ ಮೇಲೆ ನಿನ್ನನ್ನು ಬಿಡುವ ಮಾತೇ ಇಲ್ಲ. ನಿನ್ನನ್ನು ರಾಜ್ಯ ಭ್ರಷ್ಟನನ್ನಾಗಿ ಮಾಡಿ ಸತಿಸುತರನ್ನು ನಗಲಿಸಿ ನಿನ್ನ ಕರಚರಣಗಳನ್ನು ಕಡಿಸಿ ನಿನ್ನ ಬಾಯಿಂದಲೇ ಶನೇಶ್ವರನೇ ಎಚ್ಚೆಂದು ಕರೆಸಿಕೊಳ್ಳದೆ ಹೋದರೆ ನಾನು ಸೂರ್ಯಪುತ್ರನೇ, ನಾನು ಛಾಯಾನಂದನೇ, ಮಯಬ್ರಹ್ಮನ ಮೊಮ್ಮಗನೇ. ಮಂತ್ರಿಗಳೇ, ನಾನು ಎಷ್ಟೇ ವಿಧವಾಗಿ ಬೇಡಿಕೊಂಡರು ಆ ಶನಿರಾಜನು ಕೋಪಿಷ್ಠನಾಗಿ ಹೊರಟೆ ಹೋದನಲ್ಲ. ಈ ವಿಚಾರವನ್ನು ನನ್ನ ಮಡದಿಯಾದ ಬಿಂದುಮತಿಗೆ ತಿಳಿಸಿ ಬರುತ್ತೇನೆ. ರಾಜ್ಯದ ಕಡೆ ಜಾಗರೂಕರಾಗಿರಿ. ಆಗಬಹುದು ಮಹಾಪ್ರಭು. ತ್ರಿಭುವನ ಜನನಿ ಜಗನ್ಮೋಹಿನಿ
ನನ್ನ ಪತಿಗೆ ಯಾವ ಅಮಂಗಳವೂ ಆಗದಂತೆ ನಮ್ಮನ್ನು ಕಾಪಾಡುತ್ತಾಯಿ. ಆಯ್ತಾಯ್ತು. ಬಿಂದುಮತಿಯು ದೇವಿಯ ಜ್ಞಾನದಲ್ಲಿ ಮಗ್ನಳಾಗಿರುವಳು. 10 ಗಂಟೆ ಈಗ ನನಗೊದಗಿರುವ ಅಮಂಗಳದ ವಿಚಾರವನ್ನು ಈಕೆಗೆ ಹೇಗೆ ತಿಳಿಸಲಿ? ದೇವಿ ದೇವಿ ಸ್ವಾಮಿ, ಇದೇನು ಸ್ವಾಮಿ, ಹೊಳೆವ ಕೆಂದಾವರೆಯಂತೆ ಕಂಗೊಳಿಸುತ್ತಿದ್ದ ಈ ನಿಮ್ಮ ಮುಖವು ಬಾಡಿರಲು ಕಾರಣವೇನು? ಏಕೆ ಅಧಿಕಾರದಲ್ಲಿ ಏನಾದರೂ ತೊಂದರೆಯಾಯಿತೆ ಅಥವಾ ಪರಾಜಿತರಾದಿರ ಸ್ವಾಮಿ? ಮತ್ತಾವ ವಿಪತ್ತು ಬಂದೊದಗಿರುವುದು? ಅದಾವುದು ಅಲ್ಲದೆ ದೇವಿ, ಬಿಂದುಮತಿ ಅದನವಾ ಇಲ್ಲ ಇದವಾ ಪರಿಣಾಮ ನಾಂ ತಿಳಿಯೇ ಸರಸಿ ಜಮುಖಿ ಕರ್ದೆ ಪರಿಣಾಮ ನಾಂ ತಿಳಿಯೇ ಸರಸಿ ಜಮುಖಿ ಕರ್ದೆ ವದಸಿ ಅಪರಿಯನ್ನು ದೇವಿ ಏನಾ ಹೇಳಲಿನಾ ಕರಿಪೆನೆ ಕಡು ಶೋಕ ಮೀರಿ ಬರುತ್ತಿದೆ ತಾಪ ಕರಿಪೆನೆ ಕಡು ಶೋಕ ಮೀರಿ ಬರುತ್ತಿದೆ ತಾಪ ಅದವಾ ಕಾಣೆನೋ ಇದವ ಒದಗಿ ಹಸಿ
ಎಂದು ನಾನು ರಾಜಸ್ಥಾನದಲ್ಲಿರುವಾಗ ಬೀದಿ ನಿಧಿಯರು ನನ್ನ ಆಸ್ಥಾನಕ್ಕೆ ಬಂದು ನಮ್ಮೀರ್ವರಲ್ಲಿ ಯಾರು ಹೆಚ್ಚೆಂದು ಪ್ರಶ್ನಿಸಿದರು. ಒಂದು ದಿನದ ಕಾಲಾವಕಾಶವನ್ನು ಕೇಳಿಕೊಂಡ ನಾನು ವಿಶ್ವಕರ್ಮ ದೇವನನ್ನು ಭಜಿಸಿ ಒಂದು ಸುವರ್ಣದ ಪೀಠ, ಒಂದು ಕಬ್ಬಿಣದ ಪೀಠವನ್ನು ರಚಿಸಿದನು. ನಾಳೆ ವಿಧಿನಿಧಿಯರು ಬಂದಾಗ ನಿಮಗಾವ ಪೀಠವು ಬೇಕೋ ಆರಿಸಿಕೊಂಡು ಕುಳಿತುಕೊಳ್ಳಿ, ಆ ಪೀಠಗಳೇ ನಿಮಗೆ ಉತ್ತರ ನೀಡುತ್ತವೆ ಎಂದು ಹೇಳಿದನು. ಲೋಹ ಮಿಶ್ರಿತ ಪೀಠದಲ್ಲಿ ಕುಳಿತಿದ್ದ ಶನಿದೇವರು ಕೆರಳಿ ಕೆಂಡವಾಗಿ ನನ್ನನ್ನು ಶಪಿಸಿ ಹೊರಟೆ ಹೋದರು. ಹೊರಟೇ ಹೋದರು. ಎಂತಹ ಕಾರ್ಯವನ್ನು ಮಾಡಿದಿರಿ ಸ್ವಾಮಿ. ಆಯಾ ಛಾಯಾಸುತರನ್ನು ಕೆಣಕಿ ಈ ಧರೆಯಲ್ಲಿ ನಾವು ಬದುಕಲು ಸಾಧ್ಯವೇ? ಎಂತಹ ಕಾರ್ಯವನ್ನು ಮಾಡಿದಿರಿ ಸ್ವಾಮಿ, ಎಂತಹ ಕಾರ್ಯವನ್ನು ಮಾಡಿದಿರಿ. ದೇವಿ, ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ನ್ಯಾಯ ತೀರ್ಮಾನ ಮಾಡು ಎಂದು ಕೇಳಿದರೂ ಮಾಡಿದನಷ್ಟೇ. ಅಷ್ಟಕ್ಕೆ ಆ ಪರಮಾತ್ಮನು ಕೆರಳಿ ಕೆಂಡವಾಗಿ ಕಾಡಿಗಟ್ಟುವುದೇನೆಂದು ಶಪಿಸುವುದೇ? ಆದರೂ ತಾವು ಹೇಗೆ ಮಾಡಬಾರದಾಗಿತ್ತು ಪ್ರಭು. ನೀವು ಅನ್ಯತಾ ಭಾವಿಸದಿದ್ದರೆ ನಾನೊಂದು ಸಲಹೆಯನ್ನು ನೀಡಲೆ? ಸಲಹೆ ಏನು ದೇವಿ? ಪ್ರಭು, ನಾವೀಗಲೇ ತೀರ್ಥಯಾತ್ರೆಯನ್ನು ಕೈಗೊಂಡು ನಮ್ಮ ಕುಲದೇವತೆಗಳ ದರ್ಶನಗಳನ್ನು ಮಾಡಿಕೊಂಡು ಈ ನಮ್ಮ ಪಾಪ ಪರಿಹಾರವನ್ನು ಮಾಡಿಕೊಳ್ಳುವುದು ಆಗಬಹುದೇ ಸ್ವಾಮಿ? ನಿಜ ದೇವಿ, ನೀನು ಹೇಳಿದ ಉಪಾಯವು ಸರಿಯಾಗಿದೆ. ನಡೆ ದೇವಿ, ಈ ದಿನವೇ ತೀರ್ಥಯಾತ್ರೆಗೆ ಹೊರಡೋಣ. ಹಾಗೆ ಆಗಲಿ ಸ್ವಾಮಿ. ಬರೆದ ಬರಹವನ್ನು ಅಡಿಸಿ ಬಿಡುವೆ ನೀಗಲೇ, ಕುರುಳ ನಿನ್ನ ಗರ್ವ ಮುರಿದು ಅಡವಿ ಮಾರು ಮಾಡುವೆ. ಕುರುಳ ನಿನ್ನ ಗರ್ವ ಮುರಿದು ಅಡವಿ ಪಾಲು ಮಾಡುವೆ. ಮದೊಂದನಾದ ಮಂದೋದನ ಪದವ ಮುರಿವೆ ನಿಕ್ಕಣ, ಪದವ ಮುರಿವೆ ನಿಕ್ಕಣ, ಪದವ ಮುರಿವೆ ನಿಕ್ಕಣ. ಎಲವೆಲವೇ ಮಹಾಲಕ್ಷ್ಮಿ, ನಿನ್ನ ಭಕ್ತನಾದ ಮಂದೋದರ ರಾಶಿಗೆ ಹೋದ ತಕ್ಷಣ ಅವನಿಗೆ ಮಂಕು ಕವಿದು ರಾಜ್ಯವನ್ನೇ ದೊರೆಯುತ್ತಿರುವುದು. ಇರಲಿ, ನನ್ನ ಮಾಯದಿಂದ ಒಂದು ಅಶ್ವವನ್ನು ಸೃಷ್ಟಿಸಿ ಅವರು ಹೋಗುವ ರಥಕ್ಕೆ ಕಟ್ಟಿಸಿ ಅವರನ್ನು ಅಡವಿ ಪಾಲು ಮಾಡುವೆನು. ಜೈ ಪರಮೇಶ್ವರ. ಶಿವ ಶಿವ, ಇದೇನಾಶ್ಚರ್ಯವೋ, ಗಿರಿದುರ್ಗಗಳಂ ದಾಂಡಿ ಹೋಗುತ್ತಿರುವುದು ಈ ಅಶ್ವ. ನೋಡಲು ದಟ್ಟಡವಿಯೋ, ನೋಡಲು ದಟ್ಟಡವಿಯೋ, ಉಳಿವ ಪರಿಯಂ ಕಾಣೆ ರಕ್ಷಿಸೈ ದೇವ. ಎಂತಹ ಸುರಗಳು ಗುಹೆ ಗುಡ್ಡೆಗಳೆನ್ನದೆ ಓಡಿ ಬಂದು ನಮ್ಮನ್ನು ಈ ಗೋಂಡಾರಣ್ಯಕ್ಕೆ ಸೇರಿಸಿದವಲ್ಲ. ಅಯ್ಯೋ ಅಯ್ಯೋ ದೇವಿ, ನಾವು ಕೆಟ್ಟೆವು ಕೆಟ್ಟೆವು. ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಆ ವಿಧಿಯ ನಿಯಮ ಹೀಗೆ ಇರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮಗೇನು ಆಗಲಿಲ್ಲ ತಾನೆ? ನಿಮಗಾವ ಅಪಾಯವೂ ಆಗಲಿಲ್ಲ ತಾನೆ? ಇಲ್ಲ ದೇವಿ, ಆದರೆ ನನ್ನ ಕತೆ ಬಿಡು. ನವಮಾಸ ತುಂಬಿದ ಗರ್ಭವತಿಯಾದ ನಿನ್ನನ್ನು ಈ ಕಾಡಿನೊಳಗೆ ಕರೆದುಕೊಂಡು ಪಾಪಿಯಾಗಿಸಿದರಲ್ಲ. ನನ್ನನ್ನು ಕೈ ಹಿಡಿದು ಎಂತಹ ಸಂಕಷ್ಟಕ್ಕೆ ಗುರಿಯಾದೆ ದೇವಿ. ಹಾಗೆನ್ನಬೇಡಿ ಪ್ರಭು, ಹಾಗೆನ್ನಬೇಡಿ. ನೀವೇ ನನ್ನ ಪ್ರತ್ಯಕ್ಷ ದೈವ. ನೀವಲ್ಲದೆ ನನಗಿನ್ನಾರು ಗತಿ.
ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ, ತೋರು ನಿನ್ನ ಪ್ರಭಾವ, ತೋರು ನಿನ್ನ ಲೋಕದ ಮಾಲ ನಿನ್ನ ದೇಹ, ಹೇ ಪರಿಚಿತ್ತೆ ಮಗಾಯ್ತೆ. ಲೋಕದ ಮಾಲ ನಿನ್ನ ದೇಹ, ಹೇ ಪರಿಚಿತ್ತೆ ಮಗಾಯ್ತೆ. ಅತಿನೇ ದೈವ ರಥವೇ ಧರ್ಮ, ಪತಿಯೇ ದೈವ ರಥವೇ ಧರ್ಮ, ಎನ್ನುತ್ತ ನಡೆದೆನು ನಿನಗಾಗಿ, ಎನ್ನುತ್ತ ನಡೆದೆನು ನಿನಗಾಗಿ. ನೀತಿಯ ಮೀರಿಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ, ತೋರು ನಿನ್ನ ಪ್ರಭಾವ, ತೋರು ನಿನ್ನ ಪ್ರಭಾವ. ನನಗಾದರೂ ಬಹಳ ಬಾಯಾರಿಕೆ ಆಗುತ್ತಿರುವುದು, ಎಲ್ಲಿಯಾದರೂ ಜಲವನ್ನು ತಂದು ಕೊಡಲಾರಿದ. ಇಂತಹ ಕಾರ್ಗತ್ತಲೆಯಲ್ಲಿ ಮುಂದೆ ಹೋಗಲು ಮಾರ್ಗವೇ ಕಾಣುತ್ತಿಲ್ಲ. ಈಗ ಎಲ್ಲಿ ತಾನೇ ಜಲವನ್ನು ಹುಡುಕಲಿ? ದೇವಿ, ಸ್ವಲ್ಪ ಸಮಾಧಾನಳಾಗು. ಸೂರ್ಯೋದಯವಾದ ನಂತರ ಎಲ್ಲಿಯಾದರೂ ಹೋಗಿ ಜಲವನ್ನು ತಂದು ಕೊಡುತ್ತೇನೆ. ಶಾಂತಳಾಗು ದೇವಿ, ಶಾಂತಳಾಗು. ಹಾಗೆ ಆಗಲಿ ಸ್ವಾಮಿ, ದೇವಿ, ಹಾಗೆ ಆಗಲಿ. ಒಡವೆ ವಸ್ತ್ರಗಳನ್ನೆಲ್ಲ ಆ ಬಟ್ಟೆಯಲ್ಲಿ ಗಂಟೆ ಕಟ್ಟು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳೋಣ ದೇವಿ. ತಮ್ಮಿಷ್ಟದಂತೆ ಆಗಲಿ ಸ್ವಾಮಿ. ದೇವಿ, ಇಲ್ಲಿ ಬಂದು ವಿಶ್ರಮಿಸಿಕೊಳ್ಳಿ.